ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋದು ಈರುಳ್ಳಿ, ಹಸಿರು ಮೆಣಸಿನಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಟೊಮೊಟೊ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ, ಕಡಲೆಕಾಯಿ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನ. ನಾನಿಲ್ಲಿ ಕಲ್ಲುಪ್ಪು ತೊಗೊಂಡಿದ್ದೀನಿ. ನಿಮಗೆ ಯಾವುದು ಸೂಟಬಲ್ ಆಗುತ್ತೋ ಆ ಉಪ್ಪು ತೊಗೋಬೋದು. ಸ್ವಲ್ಪ ಬೆಲ್ಲ, ಮೆಂತ್ಯ ಮತ್ತು ಜೀರಿಗೆ, ಎಣ್ಣೆ. ಇಲ್ಲಿ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದು ಹುಣಸೆಹಣ್ಣು ಚಿತ್ರಾನ್ನ ಆಗಿರೋದ್ರಿಂದ ಹುಣಸೆಹಣ್ಣು ತೊಗೊಂಡಿದ್ದೀನಿ. ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ತೊಳೆದ್ಬಿಟ್ಟು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ. ನಾವಿಲ್ಲಿ ಹಸಿರು ಮೆಣಸಿನಕಾಯಿ ಕಡಿಮೆ ಬಳಸ್ತೀವಿ. ಸಾಂಬಾರು ಪುಡಿ ಮತ್ತು ಖಾರದ ಪುಡಿನ ಸ್ವಲ್ಪ ಜಾಸ್ತಿ ಬಳಸ್ತೀವಿ. ನಮ್ಮ ಮನೇಲಿ ಸ್ವಲ್ಪ ಖಾರ ಜಾಸ್ತಿ, ಸೊ ಹಾಗಾಗಿ ಜಾಸ್ತಿ ಬಳಸ್ತೀವಿ. ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲಿಗೆ ಬಾಣಲಿಲಿ ಇದಕ್ಕೆ ಎಣ್ಣೆ ಹಾಕಬಾರ್ದು, ಹಾಗೆಯೇ ಜೀರಿಗೆ ಮತ್ತು ಮೆಂತ್ಯನ ಹುರ್ಕೋಬೇಕು. ಸ್ವಲ್ಪ ಹುರ್ಕೋಬೇಕು. ನೋಡಿ ವೀಕ್ಷಕರೇ, ಈ ಥರ ಆಗಬೇಕು. ಇದಾದಮೇಲೆ ಉದ್ದಿನಬೇಳೆನೂ ಮೆಂತ್ಯನೂ ಹುರ್ಕೋಬೇಕು. ನೋಡಿ, ಇದು ಮೆಂತ್ಯ, ಇದನ್ನು ಅಷ್ಟೇ ಸ್ವಲ್ಪ ಕೆಂಪಗೆ ಹುರ್ಕೋಬೇಕು. ಅದು ಕಪ್ಪಗಾಗೋ ಥರ ಅಲ್ಲ, ಕೆಂಪಗಾಗಬೇಕಷ್ಟೇ. ಒಂದೊಂದು ಸ್ಪೂನ್ ತೊಗೊಳ್ಳಿ ಸಾಕು. ಈ ಚಿತ್ರಾನ್ನಕ್ಕೆ ಇದೇ ಇಂಪಾರ್ಟೆಂಟು. ವೀಕ್ಷಕರೇ ನೋಡಿ, ಹುರ್ಕೊಂಡಿದ್ದೀನಿ ಈ ಥರ. ಇದನ್ನು ಪೌಡ್ರ್ ಮಾಡ್ಕೋಬೇಕು ನೀವು. ಮತ್ತು ಇಲ್ಲಿ ನಾನು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಲ್ಲ, ಇದನ್ನು ಅಷ್ಟೇ, ಇದನ್ನು ಹುರ್ಕೋಬೇಕು. ಹುರಿದ್ಬಿಟ್ಟು ಸೈಡಿಗೆ ಇಟ್ಕೋಬೇಕು. ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದ್ರೆ ಅದು ಚೆನ್ನಾಗಿರುತ್ತೆ. ನೋಡಿ, ಕಡಲೆಕಾಯಿ ಬೀಜ ನಾನು ಹುರಿದಾಗಿದೆ. ಇದು ಸಿಪ್ಪೆ ತೆಗಿಬೇಕು. ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ. ನಾನು ಯಾವುದಕ್ಕೂ ಎಣ್ಣೆ ಹಾಕ್ತಾಯಿಲ್ಲ, ಏಕೆ ಅಂದರೆ ಇದು ಹುಳಿ ಬಿಟ್ಟು ನಾವು ಬೇಯಿಸೋದ್ರಿಂದ ಮೆತ್ತಗಾಗ್ಬಿಡತ್ತೆ. ಇದನ್ನು ಲಾಸ್ಟಲ್ಲಿ ಹಾಕಬೇಕು ನಾವು. ಹಾಗಾಗಿ ಇದನ್ನು ಸಪ್ರೇಟು ನಾವು ಹುರಿದ್ಬಿಟ್ಟು ಸೈಡಲ್ಲಿ ಇಟ್ಕೋಬೇಕು. ನೋಡಿ, ನಾನು ಕಡಲೆಬೇಳೆ ಈ ಥರ ಹುರ್ಕೊಂಡಿದ್ದೀನಿ. ನಂತರ ಉದ್ದಿನಬೇಳೆನೂ ಅಷ್ಟೇ ಸ್ವಲ್ಪ ಕೆಂಪಗಾಗೋ ಥರ ಹುರ್ಕೋಬೇಕು. ನೋಡಿ, ಉದ್ದಿನಬೇಳೆನೂ ರೆಡಿಯಾಗಿದೆ. ಇವಾಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಸಾಸಿವೆ ಹಾಕಿದ್ದೀನಿ. ಅದು ಸ್ವಲ್ಪ ಚಿಟಪಟ ಅಂತ ಹಾಕ್ಬಿಡಲಿ. ಜೀರಿಗೆ ಹಾಕಿದ್ದೀನಿ ವೀಕ್ಷಕರೇ. ಕರಿಬೇವು, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಇದು ಫ್ರೈ ಆಗಲಿ. ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನು ಜಾಸ್ತಿ ಏನು ರೋಸ್ಟ್ ಮಾಡೋದೇನು ಬೇಡ, ಜಸ್ಟ್ ಒಂದು 5 ಮಿನಿಟ್ಸ್ ಅಷ್ಟೇ. 5 ನಿಮಿಷಗಳ ಕಾಲ ಹಿಂಗೆ ಹುರ್ಕೋಬೇಕು. ಹಿಂಗೆ ಹುರ್ಕೊಂಡಾಗ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಆಗಿದೆ. ಟೊಮೊಟೊ ಹಾಕ್ಕೊಂಡಿದ್ದೀನಿ. ಬಟ್ ಇದು ನಿಮಗೆ ಆಪ್ಷನ್ನು, ನಿಮಗೆ ಬೇಕು ಅಂದರೆ ಹಾಕ್ಕೊಡಿ, ಇಲ್ಲ ಅಂದರೆ ತೊಂದರೆ ಇಲ್ಲ. ಏಕೆಂದರೆ ಹುಳಿನೇ ಬಿಡೋದ್ರಿಂದ ಇದು ನಿಮಗೆ ಜಸ್ಟ್ ಆಪ್ಷನ್ ಅಷ್ಟೇ. ನೋಡಿ, ಅರಿಶಿನ ಹಾಕ್ತಾಯಿದ್ದೀನಿ. ಕಲ್ಲುಪ್ಪು ಹಾಕ್ತಾಯಿದ್ದೀನಿ ವೀಕ್ಷಕರೇ. ನನಗೆ ಕಲ್ಲುಪ್ಪು ಅಳತೆ ಗೊತ್ತಾಗುತ್ತೆ, ಪುಡಿಯುಪ್ಪು ಗೊತ್ತಾಗುತ್ತೆ. ಬಟ್ ಕೆಲವೊಂದು ಪದಾರ್ಥಗಳಿಗೆ ಅದರದ್ದೇ ಆದಂಥ ಪದಾರ್ಥಗಳು ಹಾಕಿದಾಗ ಸ್ವಲ್ಪ ರುಚಿ ಹೆಚ್ಚಾಗತ್ತೆ. ನೋಡಿ, ನಾನಿಲ್ಲಿ ಹುಣಸೆ ಹಣ್ಣನ್ನು ತೊಳೆದು ಅದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ, ಶುರು ಮಾಡಿದಾಗ ಬೆಲ್ಲ ಹಾಕಬೇಕು. ಏಕೆಂದರೆ ನಾವು ಹುಳಿ ಹಾಕಿರ್ತೀವಲ್ಲ, ಹುಳಿ ಪದಾರ್ಥ ಏನೇ ಮಾಡಿದರೂ ಬೆಲ್ಲ ಹಾಕಿಬಿಟ್ರೆ ಅದಷ್ಟು ಎಫೆಕ್ಟಿವ್ ಆಗಲ್ಲ.
ಎಫೆಕ್ಟಿವ್ ಅಂದರೆ ಈ ಹುಳಿ ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ತುಂಬ ಜನ ಮಾತಾಡ್ತಾರಲ್ವ, ಅದು ಪ್ರಮಾಣ ಸ್ವಲ್ಪ ಕಡಿಮೆ ಆಗುತ್ತೆ. ಇವಾಗ ಖಾರದ ಪುಡಿ ಮತ್ತು ಇದಿದೆಯಲ್ಲ ಸಾಂಬಾರು ಪುಡಿ, ಅದನ್ನು ಹಾಕ್ಕೊಳ್ಳೋದು. ಇದು ಸ್ವಲ್ಪ ಜಾಸ್ತಿ ಟೈಮು ಕುದಿಬೇಕು ವೀಕ್ಷಕರೇ, ಏಕೆಂದರೆ ನಮಗೆ ರುಚಿ ಕೊಡೋದೇ ಈ ಪುಡಿ, ಹುಳಿ, ಬೆಲ್ಲ ಎಲ್ಲ ಬೆರೆತಾಗ. ಎಣ್ಣೆ ಬಿಟ್ಕೋಬೇಕು, ಅಲ್ಲಿವರೆಗೂ ನಾವು ಅದು ಕುದಿ ಬರಲಿ ಅಂತ ಬಿಡಬೇಕು. ನೋಡಿ, ಈ ಥರ ಎಣ್ಣೆ ಮೇಲೆ ಬರಬೇಕು, ಆವಾಗ ಕಾಯಿ ಹಾಕಬೇಕು. ತೆಂಗಿನಕಾಯಿ ಹಾಕಿದಾಗ ಅದು ಸ್ವಲ್ಪ ಅದ್ರ ಜೊತೆ ಹೊಂದ್ಕೋಬೇಕು. ನೋಡಿ, ತೆಂಗಿನಕಾಯಿ ಹಾಕಿದ್ಮೇಲೆ ಈ ಹಂತಕ್ಕೆ ಅದು ಕುದೀತಾ ಇದೆ. ಇವಾಗ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ, ಮೆಂತ್ಯ ಮತ್ತು ಜೀರಿಗೆ, ಅದನ್ನು ಸ್ವಲ್ಪ 1 ಸ್ಪೂನ್ ಹಾಕ್ಕೊಂಡು ಅದನ್ನು ಕಲಕಿ ಕುದಿಯಲು ಬಿಡಬೇಕು. ಇದಾಗಿದೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಮತ್ತು ನಾನು ಇದು ಸ್ಕಿಪ್ ಮಾಡಿದ್ದೆ, ಇದು ಆಪ್ಷನು. ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಚೆಚ್ಕೊಂಡಿದ್ದೀನಿ, ಇದನ್ನು ಹಾಕ್ಕೋಬೋದು ಬೇಕು ಅಂದರೆ. ಕೊನೆಯದಾಗಿ ಹುರಿದು ಸಿಪ್ಪೆ ತೆಗೆದ ಕಡಲೆಕಾಯಿ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಹಾಕೋದು ವೀಕ್ಷಕರೇ. ನೋಡಿ ವೀಕ್ಷಕರೇ, ರುಚಿಕರವಾದ ಹುಣಸೆ ಹಣ್ಣಿನ ಚಿತ್ರಾನ್ನ ಬೆಳಗಿನ ತಿಂಡಿಗೆ ರೆಡಿಯಾಗಿದೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.